प्रीचिंग हेट नाम की कोई धारा अब चलने वाली है तो मोदी जी की पूरी कैबिनेट इंक्लूडिंग हिम शुड बी इन जेल। ಪೊಲೀಸರ ವಿರುದ್ಧ ಕ್ರಿಮಿನಲ್ ಬೆದರಿಕೆಯ ಕೇಸ್ ದಾಖಲಾಗಬೇಕು ಎಂದ ಪ್ರಶಾಂತ್ ಭೂಷಣ್, ನ್ಯಾಯಾಂಗ ದೇಶದ ಕೊನೆ ನಿರೀಕ್ಷೆ ಅಲ್ಲ, ಬದಲಿಗೆ ಕಳೆದು ಹೋದ ನಿರೀಕ್ಷೆ ಅಂತ ತೀವ್ರ ಆತಂಕ ವ್ಯಕ್ತಪಡಿಸಿದ ಆರ್ಜೆಡಿ ಸಂಸದ ಮನೋಜ್ ಝಾ, ನಾವು ಮುಂದೆಯೂ ಇಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುತ್ತೇವೆ ಮತ್ತು ಗೆಲ್ತೇವೆ ಅಂತ ಹೇಳಿದ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಕನ್ನಡಿಗ ಸಂಜಯ್ ಹೆಗಡೆ, ನಮ್ಮ ದೇಶದಲ್ಲಿ ಗುಂಪು ಹತ್ಯೆ ಮಾಡುವುದು ಸಮಸ್ಯೆ ಅಲ್ಲ, ಆದ್ರೆ ಯಾರಾದ್ರೂ ಆ ಕುರಿತು ಮಾತಾಡಿದ್ರೆ ಅದು ಸಮಸ್ಯೆ ಆಗತ್ತೆ ಎಂದ ಲೇಖಕಿ ಫರಾ ನಖ್ವಿ, ನದೀಂ ಖಾನ್ ಮೇಲೆ ಪೊಲೀಸ್ ದಬ್ಬಾಳಿಕೆ ಖಂಡಿಸಿ ಪತ್ರಿಕಾಗೋಷ್ಠಿ, ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಪೊಲೀಸರು ಕಾನೂನು ಪಾಲಿಸುತ್ತಿಲ್ಲ, ಪೊಲೀಸರ ಮೇಲೆ ಕ್ರಿಮಿನಲ್ ಬೆದರಿಕೆಯ ಕೇಸ್ ದಾಖಲಾಗಬೇಕು, ಇದು ಅತ್ಯಗತ್ಯ. ನದೀಂ ಖಾನ್ ಈಗ ದೇಶದ ಅತ್ಯಂತ ಸಮರ್ಥ ಮತ್ತು ಧೈರ್ಯಶಾಲಿ ಮಾನವ ಹಕ್ಕು ಹೋರಾಟಗಾರರಲ್ಲಿ ಒಬ್ಬರು. ದೇಶದಲ್ಲಿ ಕಾನೂನು ಇಲ್ಲವಾದ್ರೆ ಕೇವಲ ಮುಸ್ಲಿಮರ ಮೇಲೆ ಅಲ್ಲ, ಎಲ್ಲರ ಮೇಲೇನೂ ಅಪಾಯ ಬಂದೆರಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ. ಮಾನವ ಹಕ್ಕು ಹೋರಾಟಗಾರ ಹಾಗೂ ಎಪಿಸಿಆರ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನದೀಂ ಖಾನ್ ಮೇಲಿನ ಎಫ್ಐಆರ್ ಮತ್ತು ಬಂಧನದ ಪ್ರಯತ್ನವನ್ನ ಖಂಡಿಸಿ ಚಿಂತಿತ ನಾಗರಿಕರಿಂದ ದೆಹಲಿಯ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಬಿಜೆಪಿ ಆಡಳಿತದ ರಾಜ್ಯಗಳ ಪೊಲೀಸರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ಪ್ರಶಾಂತ್ ಭೂಷಣ್, ದ್ವೇಷ ಭಾಷಣ ಮಾಡುವ ಯತಿ ನರಸಿಂಗಾನಂದ್ ಅಂತವರ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ರು. ಆದ್ರೆ ದ್ವೇಷ ಭಾಷಣದ ಘಟನೆಯನ್ನ ಜಗತ್ತಿನ ಮುಂದೆ ತರುವ ಜುಬೇರ್ ಅಂತವರ ಮೇಲೆ ಕ್ರಮ ಆಗತ್ತೆ ಅಂತ ಹೇಳಿದ್ರು. ಸರ್ಕಾರಗಳಿಂದ ಅಧಿಕಾರದ ದುರುಪಯೋಗ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರ ಮೇಲೆ ಅದರ ಪ್ರಭಾವದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಕಳವಳ ವ್ಯಕ್ತಪಡಿಸಲಾಯಿತು. ನ್ಯಾಯವನ್ನ ಖಚಿತಪಡಿಸಿಕೊಳ್ಳೋಕೆ, ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳಿಗಾಗಿ ಹೋರಾಡೋರ ಹಕ್ಕುಗಳನ್ನ ರಕ್ಷಿಸೋಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದವರು ಕರೆ ನೀಡಿದ್ರು. ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯವಾದಿ ಸಂಜಯ್ ಹೆಗಡೆ ಮಾತಾಡಿ, ನಾವು ಮುಂದೆಯೂ ಇಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುತ್ತೇವೆ ಅಂತ ಹೇಳಿದ್ರು. ಅಕ್ಬರ್ ಇಲಹಾಬಾದಿ ಅವರ ಕವಿತೆಯನ್ನ ಉಲ್ಲೇಖಿಸಿದ ಸಂಜಯ್ ಹೆಗಡೆ, ನಾವು ನಿಟ್ಟುಸಿರು ಬಿಟ್ಟರೂ ಮಾನಹಾನಿ ಆಗತ್ತೆ, ಅವರು ಕೊಲೆ ಮಾಡಿದ್ರೂ ಚರ್ಚೆ ನಡೆಯೋದಿಲ್ಲ ಅಂತ ಹೇಳಿದ್ರು. ದ್ವೇಷ ಭಾಷಣ ಮಾಡೋರ ವಿರುದ್ಧ ಕಾನೂನು ಕ್ರಮದ ಕೊರತೆಯನ್ನ ಒತ್ತಿ ಹೇಳಿದ ಅವರು ನದೀಂ ಖಾನ್ ವಿರುದ್ಧ ದಾಖಲಾದ ಎಫ್ಐಆರ್ ಅನ್ನ ಪ್ರಶ್ನೆ ಮಾಡಿದ್ರು. ನಾವು ಹೋರಾಟವನ್ನ ಮುಂದುವರಿಸಲಿದ್ದೇವೆ ಮತ್ತು ವಿಜಯಿ ಆಗಲಿದ್ದೇವೆ ಅಂತ ಸಂಜಯ್ ಹೆಗಡೆ ಹೇಳಿದ್ರು. ಬರಹಗಾರ್ತಿ ಫರ್ಹಾ ನಖ್ವಿ ಮಾತಾಡಿ, ನಮ್ಮ ದೇಶದಲ್ಲಿ ಗುಂಪು ಹತ್ಯೆ ಮಾಡುವುದು ಸಮಸ್ಯೆ ಅಲ್ಲ, ಆದ್ರೆ ಯಾರಾದ್ರೂ ಆ ಕುರಿತು ಮಾತಾಡಿದ್ರೆ ಅದು ಸಮಸ್ಯೆ ಆಗತ್ತೆ. ನದೀಂ ಖಾನ್ ಅವರನ್ನ ಅನ್ಯಾಯವಾಗಿ ಬಂಧಿಸೋಕೆ ಪ್ರಯತ್ನಿಸಲಾಗಿದೆ ಅಂತ ಹೇಳಿದ್ರು. ನ್ಯಾಯವಾದಿ ನಿಜಾಂ ಪಾಷಾ ಮಾತಾಡಿ, ನದೀಂ ಖಾನ್ ಮೇಲೆ ಎಫ್ಐಆರ್ ದಾಖಲಿಸಿರೋದ್ರ ಹಿಂದಿನ ತರ್ಕ ಏನು ಅಂತ ಪ್ರಶ್ನಿಸಿದ್ದಾರೆ. ನದೀಂ ಖಾನ್ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ನಲ್ಲಿ ಶಿಕ್ಷೆ ಕೊಡಬಹುದಾದಂತಹ ಯಾವುದೇ ಅಪರಾಧ ಇಲ್ಲ. ಎಫ್ಐಆರ್ ನಲ್ಲಿ ಬರೆದಿರುವ ಎಲ್ಲ ಆರೋಪಗಳು ನಿಜವಾಗಿದ್ದರೂ ಯಾವುದೇ ಕಾನೂನಿನ ಅಡಿಯಲ್ಲಿ ನದೀಂ ಖಾನ್ ಅವರನ್ನ ಶಿಕ್ಷಿಸುವಂತಿಲ್ಲ ಅಂತ ನಿಜಾಂ ಪಾಷಾ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಈಗ ದ್ವೇಷ ಭಾಷಣಗಳನ್ನ, ದ್ವೇಷ ಕೃತ್ಯಗಳನ್ನ ದಾಖಲಿಸೋದೇ ಅಪರಾಧವಾಗ್ಬಿಟ್ಟಿದೆ ಅಂತ ಅವರು ಹೇಳಿದ್ರು. ಪಿಯುಸಿಎಲ್ ಅಧ್ಯಕ್ಷೆ ಕವಿತಾ ಶ್ರೀವಾಸ್ತವ್ ಮಾತಾಡಿ, ನದೀಂ ಖಾನ್ ಮೇಲಿನ ಪ್ರಕರಣವನ್ನ ಖಂಡಿಸಿದ್ರು. ಮುಸ್ಲಿಮರು ಈಗ ದೇಶದ ಅತ್ಯಂತ ದಮನಿತ ಸಮುದಾಯ ಅಂತ ಅವರು ಹೇಳಿದ್ರು. ಎಪಿಸಿಆರ್ ಸಂಘಟನೆಯ ಧ್ವನಿಯನ್ನ ಹತ್ತಿಕ್ಕೋಕೆ ನಡೀತಿರುವ ಪ್ರಯತ್ನಗಳು ಕಾನೂನು ಬಾಹಿರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅವರು ಹೇಳಿದ್ರು. ನದೀಂ ಖಾನ್ ಮಾತ್ರವಲ್ಲದೆ ಅವರ ಕುಟುಂಬದವರನ್ನು ಪೊಲೀಸರು ಶೋಷಿಸಿದ್ದಾರೆ ಮತ್ತು ಇದಕ್ಕಾಗಿ ಪರಿಹಾರ ನೀಡಬೇಕು ಅಂತ ಕವಿತಾ ಅವರು ಒತ್ತಾಯಿಸಿದ್ರು. ಆರ್ಜೆಡಿ ಸಂಸದ ಮನೋಜ್ ಝಾ ಮಾತನಾಡಿ, ನ್ಯಾಯಾಂಗ ದೇಶದ ಕೊನೆ ನಿರೀಕ್ಷೆ ಅಲ್ಲ, ಬದಲಿಗೆ ಕಳೆದು ಹೋದ ನಿರೀಕ್ಷೆ ಅಂತ ಹೇಳಿದ್ರು. ಪ್ರಧಾನಿ ಮೋದಿ ಮತ್ತು ಅವರ ಇಡೀ ಸಂಪುಟ ದ್ವೇಷ ಭಾಷಣ ನೀಡಿದ್ದು ಎಲ್ಲರೂ ಜೈಲಿನಲ್ಲಿರಬೇಕು ಅಂತ ಮನೋಜ್ ಝಾ ಹೇಳಿದ್ರು. प्रीचिंग हेट नाम की कोई धारा अब चलने वाली है तो मोदी जी की पूरी कैबिनेट इंक्लूडिंग हिम शुड बी इन जेल। ನದೀಂ ಖಾನ್ ಅವರು ಯಾವತ್ತೂ ಧರ್ಮ ನೋಡಿ ಸಹಾಯ ಮಾಡಿದವರಲ್ಲ. ಪ್ರಸ್ತುತ ಪರಿಸ್ಥಿತಿಗಳಿಂದಾಗಿ ನಾನು ಧೈರ್ಯ ಮತ್ತು ನಿರೀಕ್ಷೆಯನ್ನ ಕಳೆದುಕೊಳ್ತಿದ್ದೀನಿ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ರು. नदीम की गिरफ्तारी, और मैं नदीम को एक सिर्फ व्यक्ति के रूप में नहीं कह रहा हूँ, प्रतीक के रूप में, चाहे जुबैर हो, नदीम हो, नदीम ने मजहब देख के केस नहीं लिया. ಯೋಜನಾ ಆಯೋಗದ ಮಾಜಿ ಸದಸ್ಯ ಸೈಯದ್ ಹಾಮಿದ್ ಮಾತಾಡಿ ನದೀಂ ವಿರುದ್ಧದ ಪ್ರಕರಣವನ್ನ ಖಂಡಿಸಿದ್ರು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.